ನಾನು ವಿಜಯಪುರ ಕಾರ್ಯಕ್ರಮಕ್ಕೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಈ ಒಂದು ಕಾರ್ಯಕ್ರಮನ ಒಂದು ತಿಂಗಳ ಹಿಂದೆನೇ ನಾನು ಒಪ್ಕೊಂಡಿದ್ದೆ. ಆ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಾಗಿತ್ತು. ಆದರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನಾನೇನು ಮಾಹಿತಿ ಕೊಟ್ಟಿರಲಿಲ್ಲ. ಬಹುಶಃ 2 ದಿವಸದಿಂದ ಅಥವಾ ನಿನ್ನೆ ಅವರಿಗೆ ಗೊತ್ತಾಗಿರಬೇಕು ನಾವು ವಿಜಯಪುರಕ್ಕೆ ಬರ್ತೀನಿ ಅಂತ. ಆದರೂ ಕೂಡ ಇವತ್ತು ಎಂ ಬಿ ಪಾಟೀಲ್ ಸರ್ ಅವ್ರಿಗೆ ಏನು ಅವರು ನೂತನವಾಗಿ ಮತ್ತೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿದ್ದಾರೆ, ಅವ್ರಿಗೆ ಅಭಿನಂದನಾ ಸಮಾರಂಭ ಮಾಡುವಂಥ ಸಂದರ್ಭದಲ್ಲಿ ನನಗೂ ಕೂಡ ಅಭಿನಂದನಾ ಸಮಾರಂಭನ ಮಾಡಬೇಕು ಅಂತೇಳಿ ನನಗೆ ಆಹ್ವಾನಿಸಿದ್ದಾರೆ. ಸೊ ಇವತ್ತು ನಮ್ಮ ಹಿರಿಯ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರಿಗೆ ಅಭಿನಂದನಾ ಸಮಾರಂಭ ಮಾಡುವಂಥ ಸಂದರ್ಭದಲ್ಲೇ ಅದೇ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಅಭಿನಂದನೆ ಆಗ್ತಾ ಇರೋದು ನನಗೆ ಬಹಳ ಸಂತೋಷವಾದಂಥ ವಿಷಯ, ನನ್ನ ಅದೃಷ್ಟ ಅಂತ ಭಾವಿಸ್ತೇನೆ. ಈಗಾಗಲೇ ಹೇಳಿದಾಗ ಎಂ ಬಿ ಪಾಟೀಲ್ ಅವರು ಬಹಳ ಉತ್ತಮ ಆಡಳಿತಗಾರರು ಅಂತ ಹೇಳಿ ಹೆಸರು ಪಡೆದಿರುವಂಥವ್ರು. ಯಾರಾದರೂ ಒಬ್ಬ ಮಂತ್ರಿ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಂತ ಕಲಿಬೇಕು ಅಂತಂತಂದರೆ ಅದು ಎಂ ಬಿ ಪಾಟೀಲ್ ಸರ್ ನೋಡಿ ಕಲಿಬೇಕಾಗುತ್ತೆ. ಅವರು ಹಿಂದೆ ನೀರಾವರಿ ಸಚಿವರಾಗಿದ್ದಾಗಲೂ ಕೂಡ ಅಷ್ಟೇ ಅಭಿನವ ಭಾಗೀರಥ ಅಂತ ಹೇಳಿ ಜನಪರವಾದಂಥ ಹಲವಾರು ಕಾಮಗಾರಿಗಳನ್ನು ಅನುಷ್ಠಾನಕ್ಕೆ ತಂದು ಎಷ್ಟೊಂದು ಕಡೆ ಬರಪೀಡಿತ ಪ್ರದೇಶಗಳಲ್ಲೂ ಕೂಡ ಇವತ್ತು ನೀರಾವರಿ ಬರುವಂಥ ರೀತಿ ಮಾಡಿದ್ದಾರೆ. ಸೊ ಹಾಗಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೆಸರು ತಂದಿದ್ದಾರೆ ಎಂ ಬಿ ಪಾಟೀಲ್ ಸರ್ ಅವರು. ಸೊ ಹಾಗಾಗಿ ಅಂಥವರ ಒಂದು ಸಂಪುಟದಲ್ಲಿ ನಾನು ಕೂಡ ಸಚಿವವಾಗಿ ಸೇರ್ತಾ ಇರೋದು ನನಗೆ ಹೆಮ್ಮೆಯ ವಿಷಯ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ನೂತನವಾಗಿ ನಗರಾಭಿವೃದ್ಧಿ ಸಚಿವ ಆಗಿದ್ದೇನೆ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳಬೇಕು. ಯಾಕೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವು ನೆಲಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿ ಪ್ರತಿಯೊಂದು ಚುನಾವಣೆಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮಗಳನ್ನು ಗೆಲ್ಲಿಸೋದ ಕಾರಣದಿಂದ ಇವತ್ತು ನಾವು ಶಾಸಕರಾಗಿದ್ದೀವಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಮಗೂ ಕೂಡ ಇವತ್ತು ಸಚಿವರಾಗುವಂಥ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತು ನಾವು ಸಚಿವರಾಗಿದ್ದರೆ ಅದಕ್ಕೆ ಮೂಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು. ಹಾಗಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಮೊದಲಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇವಾಗ ಸಚಿವರಾಗಿ ಕೊಟ್ಟಿರುವಂಥದ್ದು ಒಂದು ಜವಾಬ್ದಾರಿ ಬಹಳ ದೊಡ್ಡದಂತಹ ಜವಾಬ್ದಾರಿಯಾಗಿದೆ. ಈ ಒಂದು ಖಾತೆಯನ್ನು ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗಿದೆ. ಅದನ್ನು ನಿರ್ವಹಿಸೋದ್ರ ಜೊತೆಗೆ ಪಕ್ಷದ ಸಂಘಟನೆ ಕೂಡ ಕೆಲಸ ಮಾಡಬೇಕಾಗಿದೆ, ಪಕ್ಷದ ಬಲವರ್ಧನೆ ಮಾಡಬೇಕಾಗಿದೆ. ಕಾರ್ಯಕರ್ತರ ಕುಂದುಕೊರತೆಗಳೇನಿದ್ರು ಕೂಡ ನಮ್ಮ ಅಧಿಕಾರದ ಮಿತಿಯಲ್ಲಿ ಏನು ಅವರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ಕೂಡ ಮಾಡಬೇಕಾಗಿದೆ. ಎಲ್ಲ ಕೆಲಸಗಳನ್ನು ಖಂಡಿತ ಮಾಡ್ತೇನೆ. ನಾನು ಮೊದಲನೇ ಬಾರಿ ಮಂತ್ರಿ ಆಗಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದ ಇರಲಿ ಅಂತ ಹೇಳಿ ಸಂದರ್ಭ ನಾನು ಕೇಳ್ಕೊಳ್ತಾ ಇದ್ದೇನೆ. ಖಾಸಗಿ ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ಬಹಳ ಚೆನ್ನಾಗಿ ಕಾಯ್ತಾ ಇದ್ದಾರೆ. ಹೌದು, ತಂದೆಯವರು ಕೂಡ 2013ರಿಂದ 2018 ತನಕ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು. ನಂತರ 3 ವರ್ಷಗಳು ಈ ಬಾರಿ 2023ರಿಂದ ಇಲ್ಲಿ ತನಕ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರು ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದು ನಾನು ವಿಶೇಷವಾಗಿ ನಿಮ್ಗೆ ಹೇಳಬೇಕಾಗಿಲ್ಲ. ಆದರೆ ಅವರು ಮುಖ್ಯಮಂತ್ರಿಗಳು ವಿಶೇಷವಾಗಿ ಕೆಲಸ ಮಾಡಬೇಕು ಆದರೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವ್ರ ಬೆನ್ನಿಗೆ ನಿಂತು ಅವರಿಗೆ ಬೆಂಬಲ ಕೊಟ್ಟಿದ್ದರಿಂದ ಅವ್ರಿಗೂ ಕೂಡ ಶಕ್ತಿ ಬಂದು ಇಂಥ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಸೊ ತಂದೆಯವ್ರಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಕೊಟ್ಟರು ಬೆಂಬಲಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈಗಾಗಲೇ ಹೇಳಿದಾಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಲ್ಲೂ ಕೂಡ ಜನ ಕಾಯ್ತಾ ಇರ್ತಿದ್ದಾರೆ. 11 ಗಂಟೆಗೆ ಅಲ್ಲಿ ಹೋಗಬೇಕಾಗಿತ್ತು, ಈಗ 1 ಗಂಟೆ ಮೇಲಾಗಿದೆ. ಹಾಗಾಗಿ ಹೆಚ್ಚು ಮಾತನಾಡಿದ್ರಿಂದ ನಾನು ಹೊರಡೋದಕ್ಕೆ ನಿಮ್ಮ ಅನುಮತಿ ಕೇಳ್ತಾ ನನ್ನ ಬೀಳ್ಕೊಡ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆ ದಿನವನ್ನು ತಿಳಿಸಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ.